ಇವರೇ ನಿಮ್ಮಪ್ಪನಾ? ನಮಸ್ತೆ ಸರ್. ನಮಸ್ಕಾರಪ್ಪ. ನನಗೊಂದು ಕಪ್ ಕಾಫಿ ಸ್ಟ್ರಾಂಗ್ ಆಗಿ ಸಿಗುತ್ತಾ? ಹಾಲಲ್ಲಿ ವೆಯ್ಟ್ ಮಾಡಿ ತಗೊಂಡ್ ಬರ್ತೀನಿ. ಯಾರಮ್ಮ ಈ ಹುಡುಗ? ಅವರು ಕಾರ್ತಿಕ್ ಫ್ರೆಂಡ್ ಅಪ್ಪ. ಏನೋ ಈ ಹುಡುಗನ ನೋಟನೇ ನನಗೆ ಸರಿ ಅನಿಸ್ತಿಲ್ಲಮ್ಮ. ಯಾವುದಕ್ಕೂ ಇವನ ಜೊತೆ ನೀನು ಸ್ವಲ್ಪ ಹುಷಾರಾಗಿದೆ. ಅಪ್ಪ ನೀವೇನ್ ಚಿಂತೆ ಮಾಡಬೇಡಿ, ಅವನು ಇನ್ನೊಂದು ವಾರ ಇಲ್ಲಿರ್ತಾನ ಅಷ್ಟೇ ಅಪ್ಪ. ಅಮ್ಮ, ನನ್ನ ಮನ್ಸಿಗೆ ಅನ್ಸಿದ್ದು ನಾನು ಹೇಳ್ದೆ, ಸರಿನಾ? ನಿಮ್ಮ ತಂಗಿದಿರೋ ಮನೇಲಿ ಕಾಯ್ತಾ ಇರ್ತಾರೆ, ನಾನು ಹೊಡ್ತೀನಮ್ಮ. ನೀನು ಹುಷಾರಾಗಿರಮ್ಮ. ಓಹ್ ಅಪ್ಪ, ಎಲ್ಲೋ ಹೊರಗಡೆ ಹೋಗ್ಬೇಕು ಅಂತ ಹೇಳಿ ಮ್ಯಾಚ್ ನೋಡ್ತಾ ಇದ್ದೀರಾ? ಇರಲೇ, ಇಂಟ್ರೆಸ್ಟ್ ಆಗಿ ಮ್ಯಾಚ್ ನೋಡ್ತಿರ್ಬೇಕಾದ್ರೆ ರಿಮೈಂಡ್ ಮಾಡ್ತಾನೆ ಇವನು. ಲಾಸ್ಟ್ 2 ಓವರ್ ಮಾತ್ರ ಇದೆ. ನೋಬಾಲ್ ಹಾಕಿದಕ್ಕೆ 6 ಹೊಡೆದ ನೋಡು. ಅದಕ್ಕೆ ಹೇಳಿದ್ದು ಡಿಸ್ಟರ್ಬ್ ಮಾಡ್ಬೇಡ ಅಂತ. ಸಂಧ್ಯಾ, ಸಂಧ್ಯಾ, ಸ್ವಲ್ಪ ಟೀ ತಗೊಂಬಾ. ಅಂಕಲ್, ಟೀ ನಾನು ತಗೊಂಬ. ಹೋಗು ತಗೊಂಡ್ ಬಾ, ಹೋಗು. ಸೂಪರ್ ಯಸ್. ಮರ್ಯಾದೆಯಿಂದ ಕೈ ತೆಗಿ, ಇಲ್ಲಾಂದ್ರೆ ಸಾಯಿಸ್ಬಿಡ್ತೇನೆ. ಎಲ್ಲರೂ ಹಾಲಲ್ಲೇ ಕೂತಿದ್ದಾರೆ, ಒಂದ್ ವೇಳೆ ನೋಡಿದ್ರೆ ನಿನ್ನ ಕೊಂದು ಬಿಡ್ತಾರೆ. ಕೊಲ್ಲಿ ಸಂಧ್ಯಾ, ನಿನ್ಗೋಸ್ಕರ ಸಾಯೋದಕ್ಕೆ ನಂಗೆ ತುಂಬಾ ಇಷ್ಟ. ನಿಜವಾಗ್ಲೂ ಕಿರ್ಚ್ ಬಿಡ್ತೀನಿ. ಕಿರ್ಚು ಸಂಧ್ಯಾ, ನಮ್ಮಿಬ್ರು ಮಧ್ಯೆ ಇರೋ ಸಂಬಂಧ 4 ಜನ ಗೊತ್ತಾದ್ರೆ ತಾನೇ ನಿನ್ನ ಮನೆಯಿಂದ ಆಚೆ ಕಳಿಸ್ತಾರೆ. ಅವಾಗ ನಿನ್ನ ಕರ್ಕೊಂಡೋಗಿ ಸಂತೋಷವಾಗಿ ಇಟ್ಕೋತೀನಿ. ಲೇ, ಏನೋ ಹಾಲು ಸುಟ್ಬಿಡ್ತು ಮಚ್ಚ. ಏನೋ ನೀನ್ ಹಾಲು ಸುಟ್ಬಿಡ್ತು, ಅದು ಸುಟ್ಬಿಡ್ತು ಅಂತ ಅವನು ಯಾಕೋ ಕಿರಿಸ್ತಾವನೆ? ಅವನಿಲ್ಲ ಬರಕ್ ಹೇಳು. ಲೇ ಕಾರ್ತಿಕ್. ಏನಪ್ಪ? ನನ್ನ ಟ್ಯಾಬ್ಲೆಟ್ಸ್ ಎಲ್ಲ ಕೆಳಗಡೆ ಇದೆ, ಅದನ್ನ ಮೇಲೆ ತಗೊಂಬಾ. ಸರಿಯಪ್ಪ. ಲೇ ಜೀವ, ಟೇಬಲ್ ಮೇಲೆ ಟ್ಯಾಬ್ಲೆಟ್ಸ್ ಇದೆ, ಅದನ್ನ ಸ್ವಲ್ಪ ಅಪ್ಪನ ಕೊಟ್ಬಿಟ್ಟು ಬರೋ ಪ್ಲೀಸ್. ಓಕೆ ಮಗ. ಏನಿದು ನಿದ್ದೆ ಮಾತ್ರೇನಾ? ಇದನ್ನ ಹಾಕೊಂಡೇ ಮುಖ ಡೈಲಿ ಮಲಗೋದು. ಏನ್ ಜೀವ, ನೀನ್ ಕೈಲಿ ಕೊಟ್ಟು ಕಳ್ಸಿದ್ನಾ? ಏನ್ ಟ್ಯಾಬ್ಲೆಟ್ ಅಂಕಲ್ ಇದು? ನಿದ್ದೆ ಮಾತ್ರ ಜೀವ. ವಯಸ್ಸಾದ್ಮೇಲೆ ಬರೋ ರೋಗ, ಐ ಮೀನ್ BP, ಶುಗರ್ ಎಲ್ಲ ಬಂದಾಯ್ತು. ಮಲಗಿದ್ರೆ ಎಲ್ಲಿ ನಿದ್ದೆ ಬರುತ್ತೆ? ಇದನ್ನು ತಗೊಂಡು ಮಲಗಿದ್ವಿ ಅಂತ ಅನ್ಕೋ, ರೂಮ್ ಒಳಗೆ ಆನೆ ಬಂದು ತುಳಿದ್ರೂ ಗೊತ್ತಾಗಲ್ಲ. ಅದಕ್ಕೆ ಸರಿ. ಸಂಧ್ಯಾ, ಏನ್ರಿ? ನೀರು ತಗೊಂಬಮ್ಮ. ಹಾ ಬಂದೆ. ನೀನು ಯಾಕಪ್ಪ ನಿಂತಿದ್ಯಾ? ಹೋಗಿ ಊಟ ಮಾಡು. ಸರಿ ಅಂಕಲ್. ಯಾರೋ ಬರ್ತೀರಾ ಆಗಿದೆ. ಏನಂದ್ರೆ ಏನಂದ್ರೆ ಅಯ್ಯೋ, ಯಾರೋ ಬರ್ತಿರೋ ಹಾಗಿದ್ದೀರಿ. ಏನಂದ್ರೆ ಅಮ್ಮ, ಸಂಧ್ಯಾ, ಏನಾಯ್ತಮ್ಮ?
ಅಯ್ಯೋ ಸಾರಿ ರೀ, ಏನೋ ಕೆಟ್ಟ ಕನ್ಸು ಬರಂಗಾಯ್ತು, ಅದಕ್ಕೆ ಹೀಗಾಗೋಯ್ತು. ಐ ಆಮ್ ಸೋ ಸಾರಿ ರೀ. ಪರವಾಗಿಲ್ಲ ಬಿಡಮ್ಮ. ದೇವ್ರ ರೂಮಲ್ಲಿ ಕುಂಕುಮ ಇದೆ ನೋಡು, ಅದನ್ನು ಹಚ್ಕೊಂಬಂದು ನೋಡ್ಕೊ. ಏನಾಯ್ತು? ಕತ್ತು ತುಂಬಾ ನೋಯ್ತಾ ಇದೆ ಕಣೋ. ಅದೇ ಹೊಸ್ದಾಗ ಒಂದ್ ಹುಡುಗಿನ ಮದ್ವೆ ಆಗಿ ಬಂದಲ್ಲ, ಅವಳು ಒತ್ತ ಕೇಳ್ಬೇಕ್ ತಾನೆ. ಲೇ ಸುಮ್ನೆ ಇರೋ, ನೋವು ಆಗೋ ತರ ಒದ್ದಿದ್ದೆ ಅವಳು. ಅವಳು ಒದಿಯೋಂತ ಕೆಲ್ಸ ಏನೋ ಮಾಡ್ದೆ. ನಾನೇನು ಮಾಡ್ಲಿಲ್ವೋ, ನನ್ ಪಾಡಿಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಂಡು ಮಲ್ಕೊಂಡಿದ್ದೆ ಕಣೋ. ಅದಕ್ಕೆ ಒದ್ದಿದ್ದಾಳೆ. ಮತ್ತೆ ಒದಿದೆ ಇನ್ನೇನು ಮಾಡ್ತಾಳೆ? ಈ ತರ ಮಾಡಿದ್ರೆ ಯಾರಾದ್ರೂ ಒದಿತಾರೆ. ನಾನು ಕೊಡೋ ಲೇಹ ನೀನ್ ತಿಂದೆ ಅನ್ಕೋ, ಮಂಚದ ಮೇಲೆ ಧೂಳೆ ಬರ್ಸ್ಬಿಡ್ತೀಯಾ. ಅಂತದ್ ಏನೋ ಕೊಡ್ತೀಯಾ? ಅದೇ ರಹಸ್ಯ. ಏನಾಯ್ತು? 1 minute. ಅಂತದ್ ಏನ್ ತಿಂದ್ರಿ? ನಥಿಂಗ್. ಅಯ್ಯೋ, ಪವರ್ ಬರೋಕ್ಕೆ ಮೆಡಿಸಿನ್ ಕೊಡ್ತೀನಿ ಅಂತೇಳಿ ಹುಷಾರಿಲ್ದಿರೋ ಥರ ಆಗಂಗೆ ಮಾಡ್ಬಿಟ್ನಲ್ಲಪ್ಪ. ಅಯ್ಯೋ, ಯು ಡೋಂಟ್ ವರಿ, ಸ್ಲೀಪ್. ಅಯ್ಯೋ ಅಯ್ಯಪ್ಪ. ಅಪ್ಪ ಎಲ್ಗಪ್ಪ ಕರ್ಕೊಂಡು ಹೋಗ್ತಿದ್ದೀರಾ? ಛೀ, ಈ ವಯಸ್ಸಲ್ಲಿ 2ನೇ ಮದುವೆ ಮಾಡ್ಕೊಂಡಿದ್ವು ಅಲ್ದೆ ಅವಳ ಜೊತೆ ಊರು ಸುತ್ತೋದಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ತಿದ್ದೀರಾ? ಲೇ, ಎಸ್ಟೇಟ್ನಲ್ಲಿ ಲೇಬರ್ಸ್ ಪ್ರಾಬ್ಲಮ್ಮು. ನಾನಾದ್ಮೇಲೆ ನೀನೇ ಇದನ್ನೆಲ್ಲ ನೋಡ್ಕೋಬೇಕು ತಾನೆ, ಅದಕ್ಕೇನೆ ನಿನ್ನೂ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡೆ. ನಾನು ಮದುವೆ ಮಾಡ್ಕೊಂಡಿದ್ದೆ ತಪ್ಪಾಗೋಯ್ತು. ನಾನು ಒಂಟಿಯಾಗಿ ನಿಮ್ ಜೊತೆ ಬರಕ್ಕಾಗಲ್ಲ. ಜೀವನು ನನ್ನ ಜೊತೆ ಬರ್ತಾನೆ. ಸರಿನಪ್ಪ, ಅವನು ಜೊತೆಲಿ ಬರಕ್ಕೆ ಹೇಳು. ಲೇ ಜೀವ, ಬಾರೋ. ಬಂದೆ ಕಣೋ. ಅಂಕಲ್, ಯಾವಾಗಲೂ ಈ ಕಾರ್ ಓಡಿಸಕ್ಕೆ ನಾನು ತಾನೇ ಆಸೆ ಪಡ್ತೀನಿ, ನಾನೇ ಓಡಿಸ್ತೀನಿ. ಸರಿ ಓಡಿಸು, ನಾನು ಕೂತ್ಕೊಳ್ತೀನಿ. ಏನಂದ್ರೆ ನನಗೆ ತುಂಬ ತಲೆನೋವ್ತಾ ಇದೆ. ನಾನು ಮನೆಯಲ್ಲೇ ಇದ್ದು ರೆಸ್ಟ್ ತಗೊಳ್ಳ? ಎಸ್ಟೇಟ್ಗೆ ಹೋಗೋಣ ಅಂದ್ರೆ ನಿನ್ನ ಮಗ ಬೇಡ ಅಂತಿದ್ದಾನೆ, ನಿನಗೆ ತಲೆನೋವು ಅಂತಿದ್ಯಾ? ಸರಿ, ನಿನ್ನ ಮನೇಲೇ ಇದ್ದು ರೆಸ್ಟ್ ತಗೋ. ಸಂಧ್ಯಾ, ನೀನು ಮನೇಲಿ ಒಬ್ಳೇ ಇರೋದಕ್ಕೆ ಭಯ ಅಂತ ಹೇಳ್ತಿರ್ತೀಯಲ್ಲ, ಜೀವ ಬೇಕಾದ್ರೆ ಇಲ್ಲೇ ಇರಲಿ ಬಿಡು. ಜೀವ. ಕಾರ್ತಿಕ್, ಏನೋ ನಿಮ್ಮಪ್ಪ ಇವ್ರ ಜೊತೆ ಇರು ಅಂತಿದ್ದಾರೆ. ಇದೊಂದು ಸಮಸ್ಯೆನಾ ನಿನಗೆ? ಹೋಗಿ ಜೊತೆಗಿರೋ, ನಾನು ಹೋಗಿ ಬರ್ತೀನಿ.
ಜೀವ ಜೊತೆಲಿರಪ್ಪ ನೀನು. ಏನಂದ್ರೆ ಹಾ. ಇವಾಗ ಪರವಾಗಿಲ್ಲ, ನನಗ್ ತಲೆ ನೋವ್ತಾ ಇಲ್ಲ. ತಲೆನೋವು ಸರಿ ಆಗೋಯ್ತು. ನಾನು ನಿಮ್ ಜೊತೆ ಬರ್ತೀನಿ ಡಿ. ಈಗ ತಾನೇ ತಲೆನೋವು ಅಂದ್ಯಲ್ಲ, ಅಷ್ಟು ಬೇಗ ತಲೆನೋವು ಹೇಗೆ ಹೊಟ್ಟೋಯ್ತು? ನಾನು ಹೇಳೋದನ್ನ ಕೇಳು. ರೂಮ್ಗೆ ಹೋಗಿ ಒಂದು ಟ್ಯಾಬ್ಲೆಟ್ ತೊಗೊಂಡು ನಿದ್ದೆ ಮಾಡು, ಜೀವ ನೋಡ್ಕೊಳ್ತಾನೆ.